ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಜಂಕ್ಷನ್ ಬರೋ ಕೆಲವೊಂದು ವರ್ಡ್ಸ್ ಅಂದರೆ ಕಂಜಂಕ್ಷನ್ಸಲ್ಲಿ ಯಾವ ಥರ ಪರ್ಪಸ್ ಇದ್ದಾಗ ಯಾವ ಥರ ವರ್ಡ್ಸ್ ಬರುತ್ತೆ, ಕಂಡೀಷನ್ಸ್ ಇದ್ದಾಗ ಯಾವ ಥರ ಬರುತ್ತೆ, ಆ ಥರ ವರ್ಡ್ಸು, ಎಕ್ಸಾಂಪಲ್ಸು, ಎರರ್ ಫೈಂಡಿಂಗ್ಸು ಎಲ್ಲ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ಬೋತು ಮತ್ತು ಬಿಟ್ವೀನು ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ನೋಡಿ, ಬೋತ್ ಬಂದಾಗ ಒಂದು ಸೆಂಟೆನ್ಸಲ್ಲಿ ಬೋತ್ ಬಂದಾಗ ಆರ್ ಬರೋಂಗಿಲ್ಲ. ಓಕೆ, ಬೋತ್ ಜೊತೆಗೆ ಅಂದರೆ ಅದ್ರ ಜೊತೆಗೆ, ಅದು ಸೆಂಟೆನ್ಸಲ್ಲಿ ಆರ್ ಅಂತ ಅಲ್ಲ, ಬೋತ್ ಜೊತೆಗೆ ಆರ್ ಬರೋಂಗಿಲ್ಲ. ಬೋತ್ ಅಂದ್ರೆ ಏನು? ಒಂದೆರಡು ವಸ್ತುನ ಒಟ್ಟಿಗೂಡಾಗಿ ಹೇಳಿದ್ರೆ ಬೋತ್ ಅಂತ, ಇಬ್ಬರು ವ್ಯಕ್ತಿಗಳನ್ನ ಒಟ್ಟಿಗೆ ಹೇಳಿದ್ರೆ ಬೋತ್, ದೇ ಬೋತ್ ಆರ್ ಕಮಿಂಗ್, ಕರೆಕ್ಟ್ ಅಲ್ವಾ? ಆ ಥರ. ಸೊ ಅದ್ರ ಜೊತೆಗೆ ಆರ್ ಬರಲ್ಲ, ಬೋತ್ ಆರ್, ದೇ ಬೋತ್ ಆರ್ ಕಮಿಂಗಲ್ಲಿ ಓ ಆರ್ ಅಲ್ಲ. ಸೊ ಬೋತ್ಗೂ ಆರ್ಗೂ ಇನ್ಕ್ಲೂಡ್ ಮಾಡೋಂಗಿಲ್ಲ. ಓಕೆ, ಇವೆರಡು ಒಟ್ಟಿಗೆ ಬರಲ್ಲ. ಅದೇ ಥರ ಬೋತ್ ವಿತ್ ಅಥವಾ ಅಲಾಂಗ್ ವಿತ್ ಬರಲ್ಲ ನಮಗೆ. ಬೋತ್ ವಿತ್ ಬರಲ್ಲ, ಅಲಾಂಗ್ ವಿತ್ ಬರಲ್ಲ, ಇವೆರಡು ಕೂಡ ಬರಲ್ಲ. ಬೋತ್ ಜೊತೆಗೆ ವಿತ್ತು ಬರಲ್ಲ, ಅಲಾಂಗ್ ಜೊತೆಗೂ ವಿತ್ತು ಬರಲ್ಲ. ಓಕೆನಾ? ಬೋತ್ ಜೊತೆಗೆ ಅಂಡ್ ಬರುತ್ತೆ ಯಾವಾಗಲೂ. ಓಕೆ, ಬೋತ್ ಜೊತೆಗೆ ಏನು ಬರುತ್ತೆ? ಅಂಡ್ ಅಂದ್ರೇನು? ಮತ್ತು, ಇವನು ಮತ್ತು ಇವನ್ ಫ್ರೆಂಡು, ಆ ಥರ. ಅದೇ ಥರ ಬಿಟ್ವೀನ್ಗೂ ಅಷ್ಟೇ. ಬಿಟ್ವೀನ್ಗೆ ಮತ್ತು ಬಿಟ್ವೀನ್ ಜೊತೆಗೆ ಆರ್ ಬರಲ್ಲ, ಬಿಟ್ವೀನ್ ಜೊತೆಗೆ ಟೂ ಕೂಡ ಬರಲ್ಲ, ಬಿಟ್ವೀನ್ ಜೊತೆಗೆ ಯಾವ್ದು ಬರುತ್ತೆ? ಅಂಡ್ ಮಾತ್ರ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಬೋತ್ ದ ರಿಚ್ ಅಲಾಂಗ್ ವಿತ್ ದ ಪೂರ್ are responsible for a great many vices with which our society as well as our country is inflicted. ಸೊ ಇಲ್ಲಿ ನಮಗೆ ಬೋತ್ ಜೊತೆಗೆ ಏನು ಬಂದಿದೆ? ಬೋತ್ ದ ರಿಚ್ ಅಲಾಂಗ್ ವಿತ್, ಬೋತ್ ಜೊತೆಗೆ ಮತ್ತೆ ಅಲಾಂಗ್ ಬಂದಿದೆ. ಬೋತ್ ಅಂತಲೇ ಈ ಒಂದು ಎರಡು ವಸ್ತು ಅಥವಾ ಎರಡು ಮನುಷ್ಯರ ಬಗ್ಗೆ ಒಟ್ಟಿಗೆ ಸೇರಿಸಿ ಮಾತಾಡೋದು, ಅದು ಬಂದಿದೆ. ಅಲಾಂಗ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಬರುತ್ತೆ ನಮಗೆ. ಸೊ ಬೋತ್ ಅಲಾಂಗ್ ಎರಡೂ ಸೇಮ್ ಮೀನಿಂಗ್ ಇದ್ದಾಗ ಬೋತ್ ಅಲಾಂಗ್ ಒಟ್ಟಿಗೆ ಬರೋಂಗಿಲ್ಲ. ಬೋತ್ ದ ರಿಚ್ ಅಲಾಂಗ್ ವಿತ್ ಬರಲ್ಲ, ಬೋತ್ ದ ರಿಚ್ ಅಲಾಂಗ್ ವಿತ್ ಬದಲು ನಮ್ಗೆ ಏನು ಬರುತ್ತೆ? ಅಲಾಂಗ್ ವಿತ್ ಬದಲು ಅಂಡ್ ಬರುತ್ತೆ. ಬೋತ್ ದ ರಿಚ್ ಅಂಡ್ ದ ಪೂರ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎ ಗ್ರೇಟ್ ಮೆನಿ ವೈಸಸ್ ವಿತ್ ವಿಚ್ ಅವರ್ ಸೊಸೈಟಿ ಆಸ್ ವೆಲ್ ಆಸ್ ಅವರ್ ಕಂಟ್ರಿ ಈಸ್ ಇನ್ಫ್ಲಿಕ್ಟೆಡ್. ಅದೇ ಇದು ಎರರ್ ಫೈಂಡಿಂಗ್ಸ್ ಬರುತ್ತಲ್ಲ, ಆ ಥರ. ಇದು ಫುಲ್ ಪಾರ್ಟ್ 1, ಇದು ಫುಲ್ ಪಾರ್ಟ್ 2, ಇದು ಫುಲ್ ಪಾರ್ಟ್ 3, ಇದು 4, ನೋ ಎರರ್. ಸೊ ಇದರಲ್ಲಿ ಏನು ಎರರ್ ಇದೆ? ಬೋತ್ ದ ರಿಚ್ ಅಲಾಂಗ್ ವಿತ್ ಬರಲ್ಲ, ಬೋತ್ ಜೊತೆಗೆ. ಬೋತ್ ದ ರಿಚ್ ಅಂಡ್ ಬರುತ್ತೆ, ಬೋತ್ ಜೊತೆಗೆ ಏನು ಬರುತ್ತೆ? ಅಂಡ್ ಬರುತ್ತೆ, ಬರಂಗಿದ್ರೆ. ಓಕೆನಾ? ಸೊ ಈ ಎಕ್ಸಾಂಪಲ್ಸ್ ನೋಡಿ. ರಾಮ್ ಆಸ್ ವೆಲ್ ಆಸ್ ಅಂದ್ರೆ ಹಾಗೆ ಅಂತ, ಕರೆಕ್ಟ್ ಅಲ್ವಾ? ಹಾಗೆ, ರಾಮ್ ಹಾಗೆ. ಈಸ್ ಫ್ರೆಂಡ್ ಈಸ್ ಪ್ರೆಸೆಂಟ್, ರಾಮ್ ಜೊತೆಗೆ ಅವನ ಫ್ರೆಂಡು ಕೂಡ ಪ್ರೆಸೆಂಟ್. ರಾಮ್ ಆಸ್ ವೆಲ್ ಆಸ್, ರಾಮ್ ಹಾಗೆಯೇ. ಈಸ್ ಫ್ರೆಂಡ್, ಅವನ ಫ್ರೆಂಡು ಈಸ್ ಪ್ರೆಸೆಂಟ್, ಇಬ್ಬರು ಪ್ರೆಸೆಂಟ್ ಆಗಿದ್ದಾರೆ ಅಂತ. ಇಲ್ಲಿಗೆ ಬನ್ನಿ, ಇದು ಕರೆಕ್ಟು. ಓಕೆ, ಇಲ್ಲಿಗೆ ಬನ್ನಿ. ಬೋತ್ ರಾಮ್ ಆಸ್ ವೆಲ್ ಆಸ್ ಈಸ್ ಫ್ರೆಂಡ್ ಈಸ್ ಪ್ರೆಸೆಂಟ್. ಇಲ್ಲಿ ಆಲ್ರೆಡಿ ಬೋತ್ ಬಂದಿದೆ, ಮತ್ತೆ ಯಾಕೆ ಆಸ್ ವೆಲ್ ಆಸು? ಬೋತ್ ಅಂದ್ರೇನೆ ಇಬ್ರು ಬಗ್ಗೆ ಹೇಳ್ತಾ ಇರೋದು. ಆಸ್ ವೆಲ್ ಆಸ್ ಬರಂಗಿಲ್ವಾ? ಬರಬೇಕಾ? ಬರಂಗಿಲ್ಲ. ಸೊ ಆಸ್ ವೆಲ್ ಆಸ್ ಬದಲು ನಮ್ಗೆ ಏನು ಬರಬೇಕು? ಅಂಡ್. ಬೋತ್ ರಾಮ್ ಅಂಡ್ ಈಸ್ ಫ್ರೆಂಡ್. ಈ ಆಸ್ ವೆಲ್ ಆಸ್ ಬದಲು ಏನು ಬರಬೇಕು? ಅಂಡ್ ಬರಬೇಕು. ಬೋತ್ ರಾಮ್ ಅಂಡ್ ಈಸ್ ಫ್ರೆಂಡ್ ಈಸ್ ಪ್ರೆಸೆಂಟ್. ರಾಮ್ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ. ಬೋತ್ ಅಂದರೆ ಇಬ್ಬರು. ಈ ಸೆಂಟೆನ್ಸಲ್ಲಿ ಬೋತ್ ರಾಮ್ ಅಂಡ್ ಈಸ್ ಫ್ರೆಂಡ್ ಈಸ್ ಪ್ರೆಸೆಂಟ್. ರಾಮ್ ಮತ್ತು ಅವ್ರ ಫ್ರೆಂಡು ಇಬ್ಬರೂ ಸಹ ಪ್ರೆಸೆಂಟ್ ಆಗಿದ್ದಾರೆ. ಈ ಸೆಂಟೆನ್ಸ್ ಮೀನಿಂಗು. ಮೇಲ್ಗಡೆ ಮೀನಿಂಗ್ ರಾಮ್ ಆಸ್ ವೆಲ್ ಆಸ್ ಈಸ್ ಫ್ರೆಂಡ್ ಈಸ್ ಪ್ರೆಸೆಂಟ್. ರಾಮ್ ಹಾಗೆಯೂ ಅವನ ಫ್ರೆಂಡು ಇಬ್ಬರು ಪ್ರೆಸೆಂಟ್ ಆಗಿದ್ದಾರೆ. ಸೊ ಇಲ್ಲಿ ಎರಡು ಕರೆಕ್ಟು. ಬಟ್ ಆಸ್ ವೆಲ್ ಆಸ್ ಬದಲು ನಾವು ಅಂಡ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದೆಷ್ಟು ಎಕ್ಸಾಂಪಲ್ಸ್ ನೋಡಿ. ಫಾರ್ ದಿಸ್ ಜಾಬ್ ಯು ವಿಲ್ ನೀಡ್ ಎ ನಾಲೆಡ್ಜ್ ಆಫ್ ಬೋತ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಚೈನೀಸ್, ನೋ ಎರರ್. ಯಾವುದಿದ್ರಲ್ಲಿ ತಪ್ಪಾಗಿದೆ? ಬೋತ್ ಬಂದಾಗ ಅದಕ್ಕೆ ರಿಲೇಟೆಡ್ ಸೆಂಟೆನ್ಸಲ್ಲಿ, ಅಂದರೆ ಆ ಒಂದು ಸಬ್ಜೆಕ್ಟು ವರ್ಬ್ಗೆ ಸಂಬಂಧಿಸಿದ್ದಲ್ಲಿ ನಮಗೆ ಆಸ್ ವೆಲ್ ಆಸ್ ಬರೋಂಗಿಲ್ಲ. ಬೋತ್ ಜೊತೆಗೆ ಆಸ್ ವೆಲ್ ಆಸ್ ಬರೋಂಗಿಲ್ಲ. ಬೋತ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಚೈನೀಸ್ ಬರೋಲ್ಲ. ಬೋತ್ ಇಂಗ್ಲೀಷ್ ಆ್ಯಂಡ್ ಚೈನೀಸ್ ಬರುತ್ತೆ. ಏನು ಬರುತ್ತೆ ಇಲ್ಲಿ? ಆ್ಯಂಡ್. ಸೊ ಬೋತ್ ಇಂಗ್ಲೀಷ್ ಆ್ಯಂಡ್ ಚೈನೀಸ್. ಓಕೆನಾ? ನೆಕ್ಸ್ಟ್ ಅದೇ ಥರ ಬೋತ್ ಪರ್ಸ್ನಾಲಿಟಿ ಆಸ್ ವೆಲ್ ಆಸ್, ಇದು ಕೂಡ ಆಸ್ ವೆಲ್ ಆಸ್ ಇದೆ. ಆಸ್ ವೆಲ್ ಆಸ್ ಬರೋಂಗಿಲ್ಲ, ನಮಗೆ ಅಂಡ್ ಬರಬೇಕು. ಬೋತ್ ಪರ್ಸ್ನಾಲಿಟಿ ಆ್ಯಂಡ್ ಎಕ್ಸ್ಟರ್ನಲಿ ಲುಕಿಂಗ್ ವೆರಿ ಗ್ರೇಟ್ಲಿ ಬಿಟ್ವೀನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ಇಲ್ಲಿ ನಮಗೆ ಅಂಡ್ ಬರಬೇಕು, ಆಸ್ ವೆಲ್ ಆಸ್ ಬರೋಂಗಿಲ್ಲ. ಬೋತ್ ಪರ್ಸ್ನಾಲಿಟಿ ಆ್ಯಂಡ್ ಎಕ್ಸ್ಟರ್ನಲಿ ಲುಕಿಂಗ್ ವೆರಿ ಜೆಂಟ್ಲಿ ಬಿಟ್ವೀನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನೆಕ್ಸ್ಟ್, ದ ಚಾಯ್ಸ್ ಈಸ್ ಬಿಟ್ವೀನ್ ದ ಗ್ಲೋರಿಯಸ್ ಡೆತ್ ಆರ್ ಶೇಮ್ಫುಲ್ ಲೈಫ್. ಇವಾಗ ತಾನು ಡಿಸ್ಕಸ್ ಮಾಡಿದ್ವಿ, ಬಿಟ್ವೀನ್ಗೆ ಆರ್ ಬರೋಂಗಿಲ್ಲ. ದ ಚಾಯ್ಸ್ ಇಸ್ ಬಿಟ್ವೀನ್. ಈ ಬಿಟ್ವೀನ್ ಅನ್ನೋದು ನಮಗೆ ಡೆತ್ ಆರ್ ಶೇಮ್ಫುಲ್ಗೆ ಲಿಂಕ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ದ ಚಾಯ್ಸ್ ಇಸ್ ಬಿಟ್ವೀನ್ ದ ಗ್ಲೋರಿಯಸ್ ಡೆತ್ ಆರ್ ಶೇಮ್ಫುಲ್ ಲೈಫ್. ಆರ್ ಬರೋಂಗಿಲ್ಲ, ಇಲ್ಲಿ ನಮಗೆ ಅಂಡ್ ಬರಬೇಕು.
ದ ಚಾಯ್ಸ್ ಇಸ್ ಬಿಟ್ವೀನ್ ದ ಗ್ಲೋರಿಯಸ್ ಡೆತ್ ಅಂಡ್ ಶೇಮ್ಫುಲ್ ಲೈಫ್. ಓಕೆನಾ. ನಾವೀಗ ಲೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಲೆಸ್ಟ್ ಅಂದರೆ ಏನಿಲ್ಲ, ಅದರ್ವೈಸ್ ಅಂತ. ಅದರ್ವೈಸ್ ಅಂದರೆ ಏನು? ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಈ ಮಂತ್ ಅಷ್ಟರಲ್ಲೇ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತ ಅಂದರೆ ನಮಗೆ ಎಕ್ಸಾಮ್ ಕಷ್ಟ ಆಗುತ್ತೆ. ಇಲ್ಲ ಅಂತ ಅಂದರೆ ಅದರ್ವೈಸ್, ಇಲ್ಲ ಅಂತ ಅಂದರೆ. ಸೊ ಲೆಸ್ಟ್ ಅಂದರೆ ಅದರ್ವೈಸ್, ಅದರ್ವೈಸ್ ಅಂದರೆ ಇಲ್ಲ ಅಂತ ಅಂದರೆ, ಈ ಥರ ಮಾಡಿಲ್ಲ ಅಂತ ಅಂದರೆ ಆ ಥರ. ಓಕೆನಾ. ಸೊ ಲೆಸ್ಟಲ್ಲಿ ನಮಗೆ ಇದರಲ್ಲೂ ಕೂಡ ಲೆಸ್ಟ್ ಅಂದರೆ ಏನು, ನಮಗೆ ಲೀಸ್ಟ್ ಅಲ್ಲ ಇದು. ಲೀಸ್ಟ್ ಅಂದರೆ ತುಂಬ ಅತಿ ಕಮ್ಮಿ ಅಂತ. ಓಕೆ, ಲೀಸ್ಟ್ ಬಂದು ನಮಗೆ ಅಡ್ಜೆಕ್ಟಿವ್ ಆಗಿರುತ್ತೆ. ಅತಿ ಕಮ್ಮಿ, ಲೀಸ್ಟ್ ಅಂದರೆ ಅತಿ ಕಮ್ಮಿ, ಲೆಸ್ಟ್ ಅಂದರೆ ಅದರ್ವೈಸ್. ಸೊ ಲೆಸ್ಟ್ ನಮಗೆ ನೆಗೆಟಿವ್ ವರ್ಡ್ ಆಗಿರುತ್ತೆ. ಓಕೆನಾ. ನೆಗೆಟಿವ್ ವರ್ಡ್ ಜೊತೆಗೆ ನಮ್ಗೆ ಏನು ಬರೋಂಗಿಲ್ಲ, ಯಾವತ್ತೈದ್ರು ನೆಗೆಟಿವ್ ವರ್ಡ್ ಜೊತೆಗೆ ನಾಟ್ ಬರಬಾರ್ದು. ಕರೆಕ್ಟ್ ಅವಾಗ ಎರಡೂ ನೆಗೆಟಿವ್ ಆಗೋಯ್ತವೆ. ಸೊ ಇದು ನೆಗೆಟಿವ್ ಜೊತೆಗೆ ಇದು ನೆಗೆಟಿವ್, ಹಂಗೆ ಬರೋಂಗಿಲ್ಲ. ಸೊ ಲೆಸ್ಟ್ ಏನು, ನಾಟ್, ಲೆಸ್ಟ್ ಜೊತೆಗೆ ನಾಟ್ ಬರಬಾರ್ದು. ಓಕೆನಾ. ಲೆಸ್ಟ್ ಜೊತೆ ಏನು ಬರ್ಬೋದು, ಲೆಸ್ಟ್ ಜೊತೆ ಶುಡ್ ಬರ್ಬೋದು. ಓಕೆನಾ. ಅರ್ಥ ಆಗ್ತಿದೆಯಲ್ವ? ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಗೊತ್ತು. ಎಕ್ಸಾಂಪಲ್ಸ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ, ನಾವೇನು ತಿಳ್ಕೊಂಡ್ವಿ, ಲೆಸ್ಟ್ ಜೊತೆ ನಾಟ್ ಬರಬಾರ್ದು. ಲೆಸ್ಟ್ ಜೊತೆ ವರ್ಬ್ ಮಾಡಲ್ ಯಾವ್ದು ಬರ್ಬೋದು, ಶುಡ್ ಬರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ವರ್ಕ್ ಹಾರ್ಡ್ ಲೆಸ್ಟ್ ಯು ಮೈಟ್ ಫೇಲ್. ಮೈಟ್ ಬಂತು, ನಾವೇನು ತಿಳ್ಕೊಂಡ್ವಿ, ಶುಡ್ ಬರಬೇಕು ಅಂತ. ಕರೆಕ್ಟ್ ಅಲ್ವಾ? ಶುಡ್ ಅಂದರೆ ಆದರೆ, ಶುಡ್ ಅಂದರೆ ಆಗಬೇಕು, ಮಾಡಬೇಕು, ಆ ಥರ. ಓಕೆನಾ. ವರ್ಕ್ ಹಾರ್ಡ್ ಲೆಸ್ಟ್ ಬದಲು ಅದರ್ವೈಸ್ ಅಂದ್ಕೊಳ್ಳೋಣ, ಅಂದರೆ ಕ್ಲೀನಾಗಿ ಅರ್ಥ ಆಗೋಕ್ಕೆ. ವರ್ಕ್ ಹಾರ್ಡ್ ಅದರ್ವೈಸ್ ಯು ಶುಡ್ ಫೇಲ್. ಓಕೆ. ಸೊ ನಮ್ಗೆ ಅದೇನು ಮೀನಿಂಗ್ ಕೊಡುತ್ತೆ, ಇಲ್ಲಿ ಶುಡ್ ಹಾಕೊಂಡ್ರೆ ಇದೇನು ಮೀನಿಂಗ್ ಕೊಡುತ್ತೆ, ನೀವು ಕಷ್ಟಪಡಿ, ಏನಕ್ಕೆ ಫೇಲ್ ಆಗ್ದಂಗೆ ಕಷ್ಟಪಡಿ ಅಂತ ಮೀನಿಂಗ್ ಕೊಡುತ್ತೆ. ವರ್ಕ್ ಹಾರ್ಡ್ ಅದರ್ವೈಸ್ ಯು ಶುಡ್ ಫೇಲ್, ನೀವು ವಿಫಲವಾಗದಂತೆ ಶ್ರಮಿಸಿ, ಕಷ್ಟಪಡಿ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ಶುಡ್ ಅಂತ ಬಂದಾಗ ನಮಗೆ ಸ್ವಲ್ಪ ಅಂದರೆ ಖಂಡಿತ ಮಾಡಲೇಬೇಕು ಅನ್ನೋ ಥರ ಅದು. ಓಕೆನಾ. ನೆಕ್ಸ್ಟು ವರ್ಕ್ ಹಾರ್ಡ್ ಲೆಸ್ಟ್ ಯು ಶುಡ್ ನಾಟ್ ಫೇಲ್. ಇವಾಗ ತಾನೇ ತಿಳ್ಕೊಂಡು ಯು ಶುಡ್ ಅಂತ ಆಲ್ರೆಡಿ ಬಂದು ಮತ್ತೆ ನಾಟ್ ಎಂತಕ್ಕೆ, ಅದು ಮತ್ತೆ ನೆಗೆಟಿವ್ ಆಗೋಯ್ತು. ಸೊ ನಾಟ್ ಬರೋಂಗಿಲ್ಲ ಇಲ್ಲಿ. ವರ್ಕ್ ಹಾರ್ಡ್ ಅದರ್ವೈಸ್ ಯು ಶುಡ್ ಫೇಲ್. ಓಕೆ. ಕ್ಷಮಿಸಿ, ಕಷ್ಟಪಟ್ಟು ಕೆಲಸ ಮಾಡಿ, ಇಲ್ಲ ಅಂತಂದರೆ ಫೇಲ್ ಆಗದೇ ಇರೋ ರೀತಿ ಕಷ್ಟಪಟ್ಟು ಕೆಲಸ ಮಾಡಿ ಅಂತ. ನೆಕ್ಸ್ಟ್ ವಾಕ್ ಪ್ರಾಪರ್ಲಿ ಲೆಸ್ಟ್ ಯು ಮೈಟ್ ನಾಟ್ ಫಾಲ್. ಇದು ಯು ಶುಡ್. ಓಕೆ. ವರ್ಕ್ ಪ್ರಾಪರ್ ಅದರ್ವೈಸ್ ಯು ಶುಡ್ ನಾಟ್ ಫಾಲ್ ಅಂದರೆ ಬೀಳದಂತೆ ನಡೆಯಿರಿ. ಓಕೆನಾ. ಇವಾಗ ಅರ್ಥ ಆಯ್ತಾ? ಇವಾಗ ಕ್ಲಾರಿಟಿ ಬರುತ್ತೆ. ವಾಕ್ ಪಾರ್ಕಲ್ಲಿ ನಡೀತಾ ಇರ್ತೀರ, ಯಾರಾದರೂ ವಾಕ್ ಪ್ರಾಪರ್ಲಿ ಅದರ್ವೈಸ್ ಯು ಶುಡ್ ನಾಟ್ ಯು ಶುಡ್ ನಾಟ್ ಫಾಲ್ ಅಂದರೆ ಬೀಳ್ದಂಗೆ ನಡಿಯಪ್ಪ, ನೋಡ್ಕೊಂಡು ನಡಿಯಪ್ಪ ಅಂತಾರಲ್ಲ ಅದು. ಇವಾಗ ಅರ್ಥ ಆಯ್ತಲ್ಲ ಶುಡ್ ಏನು ಅಂತ ಕ್ಲಾರಿಟಿಯಾಗಿ. ಸೊ ನೆಕ್ಸ್ಟ್ ನಾವೀಗ ದೋ ಮತ್ತು ಆಲ್ದೋ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ದೋ ಮತ್ತು ಆಲ್ದೋಲಿ ಅಂದರೆ ಆದರೂ, ದೋ ಅಂದ್ರೇನು, ಆದರೂ, ಕೆಲಸ ಮಾಡಿದ್ರು ಕೂಡ ಪ್ರತಿಫಲ ಸಿಕ್ಕಲಿಲ್ಲ, ಆ ಥರ. ದೋ ಆಲ್ದೋ ಅಂದರೆ ಸೇಮ್, ಆದರೂ. ಬಟ್ ಅಂದರೆ ಆದರೆ, ಆದರೂ ಬೇರೆ, ಆದರೆ ಬೇರೆ. ಕರೆಕ್ಟ್ ಅಲ್ವಾ? ದೋ ಮತ್ತು ಆಲ್ದೋಗೆ ಬಟ್ ಬರಲ್ಲ, ಇದ್ರ ಜೊತೆಗೆ ಬಟ್ ನಮಗೆ ಸೇರಿಸಂಗಿಲ್ಲ. ಓಕೆ. ಆದರೂ ನೀವೇ ಇವಾಗ ಯೋಚನೆ ಮಾಡಿ, ಆದರೂ ಅನ್ನೋ ಒಂದು ಸೆಂಟೆನ್ಸಲ್ಲಿ ಆದರೂ ಬಂದು ಆದರೆ ಎರಡು ಒಟ್ಟಿಗೆ ಬರಲ್ವಲ್ಲ. ಕರೆಕ್ಟ್ ಅಲ್ವಾ? ಸೊ ಇದು ನಾವು ಎಕ್ಸಾಂಪಲ್ಸ್ ನೋಡೋಣ, ತಲೆ ಕೆಡಿಸ್ಕೊಂಬಿಡಿ. ದೋ ಮತ್ತು ಆಲ್ದೋ ಜೊತೆಗೆ ಎಟ್ಟು ಬರ್ಬೋದು, ಇದು ಬರಲೇಬೇಕಂತ ರೂಲ್ಸ್ ಏನಿಲ್ಲ, ಬರ್ಬೋದು. ಬೇರೆ ಏನಾದ್ರು ಬಂದಾಗ ಅದ್ರ ಬದಲು ಎಟ್ಟನ್ನ ನಾವು ಎರರಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ದೋ ಮತ್ತು ಆಲ್ದೋಲಿ ನಮಗೆ ಕಾಂಟ್ರಡಿಕ್ಷನ್ ಸೆಂಟೆನ್ಸ್ ಇರುತ್ತೆ. ಕಾಂಟ್ರಡಿಕ್ಷನ್ ಅಂದರೆ ಏನು ನಿಮಗೆ ಗೊತ್ತು, ಆಪೋಸಿಟ್ ಸೆಂಟೆನ್ಸ್ ಥರ. ಕರೆಕ್ಟ್ ಅಲ್ವಾ? ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇರುತ್ತೆ, ಆ ಥರ. ಸೊ ಇವಾಗ ನೋಡೋಣ ಇದ್ರ ಎಕ್ಸಾಂಪಲ್ಸು. ಸೊ ಇದು ನೋಡಿ, ದೋ ಡಿಫಿಕಲ್ಟ್ ಇಟ್ ಈಸ್ ಬಟ್ ಐ ವಿಲ್ ಡೂ ಇಟ್ ಅಟ್ ಎನಿ ಕಾಸ್ಟ್. ಸೊ ಇದರಲ್ಲಿ ಯಾವ್ದು ತಪ್ಪಿದೆ, ಬಟ್. ಯಾಕಂದರೆ ದೋ ಬಂದಾಗ ಬಟ್ ಬರಬಾರ್ದು. ಸೊ ಬಟ್ ಬದಲು ಏನು ಬರ್ಬೋದು ನಮಗೆ, ಎಟ್. ಓಕೆ. ಎಟ್ಟು ಬರಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಇಲ್ಲಿ ಎಟ್ಟು ಬದಲು ಕಾಮ ಕೂಡ ಬರ್ಬೋದು. ದೋ ಡಿಫಿಕಲ್ಟ್ ಇಟ್ ಈಸ್ ಕಾಮ ಐ ವಿಲ್ ಡೂ ಇಟ್ ಅಟ್ ಎನಿ ಕಾಸ್ಟ್, ಆ ಥರನೂ ಬರೀಬೋದು, ಅದು ಏನು ತಪ್ಪಿಲ್ಲ. ದೋ ಡಿಫಿಕಲ್ಟ್ ಇಟ್ ಈಸ್, ಅದು ಕಷ್ಟ ಇದ್ದರೂ ಕೂಡ, ಆದರೂ ನಾನು ಎಟ್ ಐ ವಿಲ್ ಡೂ ಇಟ್, ಕಷ್ಟ ಇದ್ದರೂ ಕೂಡ ನಾನು ಮಾಡ್ತೀನಿ. ಅರ್ಥ ಆಗ್ತಿದೆ ತಾನೆ? ಕಷ್ಟ ಇದ್ದರೂ ಪರವಾಗಿಲ್ಲ, ಆದರೂ ಇನ್ನೂ ನಾನು ಅದನ್ನು ಮಾಡ್ತೀನಿ. ಐ ವಿಲ್ ಡೂ ಇಟ್, ಇನ್ನು ಇವಾಗಲೂ ಕೂಡ ನಾನು ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಇಟ್ ಎನಿ ಕಾಸ್ಟ್, ಏನೇ ಪ್ರಾಬ್ಲಮ್ ಅಂದರೂ ನಾನು ಮಾಡ್ತೀನಿ. ಓಕೆನಾ. ನೆಕ್ಸ್ಟು
ದೋ ಈ ವರ್ಕ್ಡ್ ಹಾರ್ಡ್ ಬಟ್ ಈ ಫೇಲ್ಡ್. ದೋ ಅಲ್ಲಿ ಮತ್ತೆ ನಮಗೆ ಬಟ್ ಬರೋಂಗಿಲ್ಲ. ಓಕೆ, ದೋ ಆಗಲಿ ಆಲ್ದೋ ಆಗಲಿ. ಓಕೆ, ದೋ ಈ ವರ್ಕ್ಡ್ ಹಾರ್ಡ್ ಬಟ್ ಬರಲ್ಲ, ಇಲ್ಲಿ ಏನು ಬರುತ್ತೆ ಎಟ್. ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಈ ಫೇಲ್ಡ್. ಓಕೆ, ದೋ ಈ ವರ್ಕ್ಡ್ ಹಾರ್ಡ್ ಎಟ್ ಈ ಫೇಲ್ಡ್. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ನಾವು ಆ್ಯಸ್ ಸೆಂಟೆನ್ಸಲ್ಲಿ ಆ್ಯಸ್ ಬಂದಾಗ ಅಥವಾ ಸೋ ಆ್ಯಸ್ ಬಂದಾಗ ಸೊ ಇದನ್ನ ಹೆಂಗೆ ಅಂತ ನೋಡೋಣ. ಓಕೆ, ನಾವಿನ್ನು ಕಂಜಂಕ್ಷನಲ್ಲಿ ಇದ್ದೀವಿ. ಕಂಜಂಕ್ಷನಲ್ಲಿ ಕಂಡೀಷನ್ ಒಂದು ಸೆಂಟೆನ್ಸಲ್ಲಿ ಕಂಡೀಷನ್ ಬಂದಾಗ ಯಾವ ಥರ ಕಂಜಂಕ್ಷನ್ಸ್ ಬರುತ್ತೆ ಅನ್ನೋದ್ರಲ್ಲೇ ಇದೀವಿ ಇನ್ನು ನಾವು. ಸೊ ಇವಾಗ ನಾವು ಆ್ಯಸ್ ಅಥವಾ ಸೋ ಆ್ಯಸ್ ಬಂದರೆ ಒಂದು ಸೆಂಟೆನ್ಸಲ್ಲಿ ಯಾವ ಥರ ಮಾಡಬೇಕು ನೋಡೋಣ. ಓಕೆ, ಸೊ ನಮಗೆ ಆ್ಯಸ್ ಅಥವಾ ಸೋ ಆ್ಯಸ್ ಬಂದಾಗ ನಾನು ನಾರ್ಮಲ್ ಆಗಿ ಅವರು ನಮಗೆ ಅಬ್ಜೆಕ್ಟಿವ್ ಮತ್ತು ಅಡ್ವರ್ಬಲ್ಲಿ ನಮಗೆ ಆ ಒಂದು ವರ್ಡ್ಸನ್ನು ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆ? ಅಬ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಮೇಲೆ ಆ ಒಂದು ಎಫೆಕ್ಟ್ ಅನ್ನೋದು ಬೀಳ್ತಾ ಇರುತ್ತೆ ಆ್ಯಸು ಸೋ ಆ್ಯಸ್ ಬಂದಾಗ. ಸೊ ಆ್ಯಸ್ ಮತ್ತು ಸೋ ಆ್ಯಸ್ ನಮಗೆ ಕಂಜಂಕ್ಷನ್ ಥರನೂ ಯೂಸ್ ಆಗುತ್ತೆ, ಅದೇ ಥರ ನಮಗೆ ಅಬ್ಜೆಕ್ಟಿವ್ ಅಡ್ವರ್ಬ್ ಥರನೂ ಯೂಸ್ ಆಗುತ್ತೆ. ಓಕೆನಾ? ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಓಕೆ, ಕಂಪ್ಯಾರಿಟಿವ್ ಡಿಗ್ರಿಲಿ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ಕಂಪ್ಯಾರಿಟಿವ್ ಡಿಗ್ರಿ ಅಂತ ಅಂದರೆ ಏನು? ಇಲ್ಲಿಗೆ ಬನ್ನಿ ನೋಡೋಣ. ಸೊ ನಮಗೆ 3 ಟೈಪ್ಸ್ ಆಫ್ ಡಿಗ್ರಿ ಇರುತ್ತೆ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಪಾಸಿಟಿವ್ ಡಿಗ್ರಿ ಅಂತ ಅಂದರೆ ಗುಡ್, ಅಂದರೆ ಅದು ಪಾಸಿಟಿವ್. ಕಂಪ್ಯಾರಿಟಿವ್ ಅಂತಂದರೆ ಇನ್ನೊಂದಕ್ಕೆ ಕಂಪೇರ್ ಮಾಡ್ಬೇಕಾದ್ರೆ ಈಸ್ ಬೆಟರ್ ದೆನ್ ಈಸ್. ಫಾರ್ ಎಕ್ಸಾಂಪಲ್ ರಾಜು ಮತ್ತು ಕಿರಣ್ ಅಂದ್ಕೊಳ್ಳಿ. ರಾಜು ಈಸ್ ಬೆಟರ್ ದೆನ್ ಕಿರಣ್ ಅಂತೀವಿ. ಓಕೆ, ಸೊ ಕಂಪೇರ್ ಮಾಡ್ತಾ ಇದ್ದೀವಿ. ಇವಾಗ ಸೂಪರ್ಲೇಟಿವ್ ಅಂತಂದರೆ ಪರ್ಫೆಕ್ಟಾಗಿ ಅವರೇ ಅಂತ ಹೇಳ್ತಾ ಇದ್ದೀವಿ. ರಾಜು ಈಸ್ ಬೆಸ್ಟ್ ದೆನ್ ಕಿರಣ್. ಸೊ ಸೂಪರ್ಲೇಟಿವಲ್ಲಿ ಬೆಸ್ಟ್ ಆಗುತ್ತೆ. ಅದೇ ಥರ ವೈಸರ್, ವೈಸೆಸ್ಟ್, ಪೂರರ್, ಪೂರೆಸ್ಟ್, ಟಾಲರ್, ಟಾಲೆಸ್ಟ್. ಈ ಥರ ಎಲ್ಲ ನಾವು ಚಿಕ್ಕವಾಗಿ ಕಲ್ತಿದ್ದೀವಲ್ಲ. ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಓಕೆ, ಆ್ಯಸ್ ಮತ್ತು ಆ್ಯಸ್ನ ನಾವು ಫಾರ್ ಕಂಪ್ಯಾರಿಸನ್ ಇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಎರಡರಲ್ಲೂ ಯೂಸ್ ಮಾಡ್ತೀವಿ. ಪಾಸಿಟಿವ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ನೆಗೆಟಿವ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಯಾವುದನ್ನ ಆ್ಯಸ್ ಮತ್ತು ಆ್ಯಸ್. ಓಕೆ, ಅದರಲ್ಲಿ ನಾವು ಪಾಸಿಟಿವ್ ಡಿಗ್ರಿನ ಕೂಡ ಯೂಸ್ ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿನ ಕೂಡ ಯೂಸ್ ಮಾಡ್ಕೊತೀವಿ ಆ್ಯಸ್ ಮತ್ತು ಆ್ಯಸಲ್ಲಿ. ಸೊ ಆ್ಯಸಲ್ಲಿ ನಾವು ಕಂಪ್ಯಾರಿಸನ್ ಇನ್ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಮಾತ್ರ ನಾವು ಸೊ ಮತ್ತು ಆ್ಯಸ್ನ ಕಂಪೇರ್ ಮಾಡ್ಕೊತೀವಿ, ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಮಾತ್ರ. ಅದೇ ಆ್ಯಸ್ ಮತ್ತು ಆ್ಯಸ್ನ ಕಂಪ್ಯಾರಿಸನ್ ಇನ್ ಬೋತ್ ಏನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಎರಡರಲ್ಲೂ ಯೂಸ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಆ್ಯಸ್ ಆ್ಯಂಡ್ ಆ್ಯಸ್ನ ನಾವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಬೋದು, ಅಡ್ವರ್ಬ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು, ಡಿಪೆಂಡ್ ಅಪಾನ್ ದ ಸೆಂಟೆನ್ಸ್ ಅದು. ಓಕೆ, ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಇವಾಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಆ್ಯಸ್ ಬೆಟರ್ ಆ್ಯಸ್ ಅಂತ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಬೆಟರ್ ಇದೆ. ಇವಾಗ ಆಲ್ರೆಡಿ ನಾವು ಎರಡು ಆ್ಯಸ್ ಮತ್ತು ಆ್ಯಸ್ ಯಾವಾಗ ಬರುತ್ತೆ ನಮಗೆ? ಕಂಪ್ಯಾರಿಟಿವ್ ಡಿಗ್ರಿ, ಅದು ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ಆ್ಯಸ್ ಮತ್ತು ಆ್ಯಸ್ ಕಂಪ್ಯಾರಿಟಿವ್ ಇದ್ದಾಗ ಈ ಬೆಟರ್ ಅನ್ನೋದು ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತಾ? ಬರಲ್ಲ. ಸೊ ನಮ್ಗೆ ಇಲ್ಲಿ ಏನು ಬರುತ್ತೆ? ಗುಡ್ ಬರುತ್ತೆ, ಆ್ಯಸ್ ಗುಡ್ ಆ್ಯಸ್. ಓಕೆ, ಕಂಪ್ಯಾರಿಟಿವ್ ನಾವು ಆಲ್ರೆಡಿ ಆ್ಯಸ್ ಅಂತ ಯೂಸ್ ಮಾಡ್ಬೇಕಾದ್ರೆ ಅದು ಕಂಪ್ಯಾರಿಟಿವ್. ಓಕೆ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕಂಪ್ಯಾರಿಟಿವ್ನ ನಾವು ಯೂಸ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ಸ್ನ ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ. ಈ ಈಸ್ ಆ್ಯಸ್ ಟಾಲರ್ ಆ್ಯಸ್ ಈಸ್ ಯಂಗರ್ ಬ್ರದರ್. ಇಲ್ಲೇನಿದೆ? ಆ್ಯಸ್ ಟಾಲರ್, ಆ್ಯಸ್ ಕೊಟ್ಟಿದ್ದಾರೆ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟಾ? ಈಸ್ ಆ್ಯಸ್ ಟಾಲರ್ ಆ್ಯಸ್ ಈಸ್ ಬ್ರದರ್ ಅಂದರೆ ಒಳ್ಳೇದು ಹೇಳ್ತಾ ಇದ್ದಾರೆ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟು, ಕರೆಕ್ಟ್ ಅಲ್ವಾ? ಅಂದರೆ ಪಾಸಿಟಿವ್ ಸೆಂಟೆನ್ಸು. ಒಳ್ಳೆತನದ್ದು ಅಥವಾ ಮೋಟಿವೇಶನ್ ಕೊಡೋದು, ಇನ್ಕ್ರೀಸ್ ಆಗ್ತಾ ಇರೋದು ಅದೆಲ್ಲ ಪಾಸಿಟಿವ್. ಡಿಗ್ರೇಡ್ ಮಾಡ್ತಾ ಇರೋದು, ಕಮ್ಮಿ ಮಾಡ್ತಾ ಇರೋದು, ಡಿಮೋಟಿವೇಟ್ ಮಾಡ್ತಿರೋದೆಲ್ಲ ನೆಗೆಟಿವ್ ಸೆಂಟೆನ್ಸಸ್. ಓಕೆನಾ? ಸೊ ಈಸ್ ಆ್ಯಸ್ ಟಾಲರ್ ಆ್ಯಸ್, ಅವನು ಅವರ ಅಣ್ಣಂಗೆ ಈಸ್ ಆ್ಯಸ್ ಟಾಲರ್ ಆ್ಯಸ್ ಈಸ್ ಯಂಗರ್ ಬ್ರದರ್, ಅವ್ರ ತಮ್ಮನಷ್ಟೇ ಹೈಟು ಇವನು ಇದ್ದಾನೆ. ಓಕೆನಾ? ಸೊ ಈಸ್ ಆ್ಯಸ್ ಟಾಲರ್ ಆ್ಯಸ್ ಈಸ್ ಯಂಗರ್ ಬ್ರದರ್, ಅವರ ಚಿಕ್ಕ ತಮ್ಮನ ಹೈಟ್ ಅಷ್ಟಲ್ಲೇ ಇವನು ಕೂಡ ಇದ್ದಾನೆ ಅಂತ. ಆದರೆ ಇಲ್ಲೂ ಆ್ಯಸ್ ಇದೆ, ಆ್ಯಸ್ ಅಂತ ಅಂದ್ರೆ ಕಂಪ್ಯಾರಿಟಿವ್. ಮತ್ತೆ ಮಧ್ಯದಲ್ಲಿ ನಮಗೆ ಟಾಲರ್ ಅಂತ ಕಂಪ್ಯಾರಿಟಿವ್ ಡಿಗ್ರಿ ಬಂದಿದೆ. ಕಂಪ್ಯಾರಿಟಿವ್ ಡಿಗ್ರಿ ಬರೋಂಗಿಲ್ಲ. ಇಲ್ಲೇನು ಬರಬೇಕು? ಪಾಸಿಟಿವ್ ಡಿಗ್ರಿ ಬರಬೇಕು. ಪಾಸಿಟಿವ್ ಯಾವುದು? ಟಾಲ್. ಈಸ್ ಆ್ಯಸ್ ಟಾಲ್ ಆ್ಯಸ್ ಈಸ್ ಯಂಗರ್ ಬ್ರದರ್, ಇದು ಕರೆಕ್ಟು. ಇದು ಅದೇ ಥರನೇ. ಈಸ್ ನಾಟ್ ಆ್ಯಸ್ ಟಾಲರ್ ಆ್ಯಸ್ ಈಸ್ ಯಂಗರ್ ಬ್ರದರ್. ಈಸ್ ನಾಟ್ ಅಂತ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್. ನಾಟ್ ಅಂತ ಎಲ್ಲೇ ಬಂದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್. ಈಸ್ ನಾಟ್ ಆ್ಯಸ್ ಟಾಲರ್ ಆ್ಯಸ್. ಸೊ ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ಕೂಡ ನಾವು ಆ್ಯಸ್ ಮತ್ತು ಆ್ಯಸ್ ಯೂಸ್ ಮಾಡ್ಕೊಬೋದು. ಇಲ್ಲೇ ಆ್ಯಸ್ ಇದೆ, ಇಲ್ಲೂ ಆ್ಯಸ್ ಇದೆ. ಆ್ಯಸ್ ಇದ್ದಾಗ ಅದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಕಂಪ್ಯಾರಿಟಿವ್ಲಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ ಬರೋಂಗಿಲ್ಲ. ಇಲ್ಲೇನು ಬರಬೇಕು? ಪಾಸಿಟಿವ್ ಡಿಗ್ರಿ ಬರಬೇಕು. ಈಸ್ ನಾಟ್ ಟಾಲ್ ಆ್ಯಸ್ ಈಸ್ ಯಂಗರ್ ಬ್ರದರ್. ನೆಕ್ಸ್ಟ್ ಅದೇ ಥರ, ಈ ಈಸ್ ಸೋ ರೆಸ್ಪೆಕ್ಟ್ಫುಲ್ ಆ್ಯಸ್ ಗಾಂಧೀಜಿ. ಸೊ ಇನ್ನೊಂದು ನ್ಯೂಸ್, ಈ ಎರರ್ ಫೈಂಡಿಂಗಲ್ಲಿ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ನೆನ್ಪಿಟ್ಕೊಬೇಕಾಗಿರೋದು, ಯಾವತ್ತೇ ಇದ್ರೂ ನಾವು ಆ ಸೆಂಟೆನ್ಸ್ ಮೀನಿಂಗನ್ನು ಚೇಂಜ್ ಮಾಡೋಂಗಿಲ್ಲ.
ಓಕೆ, ಅದು ಏನು ಸೆಂಟೆನ್ಸ್ ಇದೆಯೋ ಅದೇ ಅರ್ಥ ಕೊಡಬೇಕು. ನೀವು ವರ್ಡ್ಸ್ನ ಚೇಂಜ್ ಮಾಡಿದ್ರು ಕೂಡ ಮುಂಚೆ ಏನು ಅರ್ಥ ಇತ್ತು ಅದೇ ಅರ್ಥ ಕೊಡಬೇಕು, ಸೆಂಟೆನ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಹೇಳಿದ್ದಾರೆ, ಈ ಈಸ್ ಸೋ ರೆಸ್ಪೆಕ್ಟ್ಫುಲ್ ಆ್ಯಸ್ ಗಾಂಧೀಜಿ. ಅಂದರೆ ಆ ಹುಡುಗ, ಆ ವ್ಯಕ್ತಿ ಗಾಂಧೀಜಿಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ಗೌರವ ಈ ವ್ಯಕ್ತಿಯು ಕೂಡ ಪಡೀತಿದ್ದಾನೆ. ಈ ಸೋ ರೆಸ್ಪೆಕ್ಟ್ಫುಲ್ ಆ್ಯಸ್ ಗಾಂಧೀಜಿ. ಸೊ ಇಲ್ಲಿ ನಮಗೆ ಸೋ ಮತ್ತು ಆ್ಯಸ್ ಯಾವುದ್ರಲ್ಲಿ ಬರಬೇಕು, ಬರೀ ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ಬರಬೇಕು. ಬಟ್ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಗಾಂಧೀಜಿ ಥರನೇ ಇವರು ಕೂಡ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತಂದರೆ ಅದೊಂದು ಒಳ್ಳೇದು ಹೇಳ್ತಿರೋದು. ಸೊ ಪಾಸಿಟಿವ್ ಸ್ಟೇಟ್ಮೆಂಟು ಸೆಂಟೆನ್ಸು. ಸೊ ಪಾಸಿಟಿವ್ ಸೆಂಟೆನ್ಸಲ್ಲಿ ಸೋ ಮತ್ತು ಆ್ಯಸ್ ಬರೋಂಗಿಲ್ಲ. ಸೊ ಬದಲು ನಾವೇನು ಏನು ಬರೀಬೇಕು, ಆ್ಯಸ್. ಸೊ ಈಸ್ ಆ್ಯಸ್ ರೆಸ್ಪೆಕ್ಟ್ಫುಲ್ ಆ್ಯಸ್ ಗಾಂಧೀಜಿ. ಇವಾಗ ಇದು ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಈಸ್ ಆ್ಯಸ್ ವೈಸ್ ಇಫ್ ನಾಟ್ ವೈಸರ್ ದೆನ್ ಇಸ್ ಬ್ರದರ್. ಸೊ ಇಲ್ಲೇನು ಬರಬೇಕು, ವೈಸ್ ಅಂದರೆ ಆಲ್ರೆಡಿ ನಮ್ಗೆ ಗೊತ್ತು, ಏನು ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಈಸ್ ಆ್ಯಸ್ ವೈಸ್ ಇಫ್ ನಾಟ್ ವೈಸರ್ ದೆನ್ ಇಸ್ ಬ್ರದರ್. ಇಫ್ ನಾಟ್ ವೈಸರ್ ಅಂದರೆ ಅವ್ರ ಅಣ್ಣನಷ್ಟು ಬುದ್ಧಿವಂತ ಆಗಿಲ್ಲ ಅಂತರೂ ಕೂಡ ಅವನು ಒಂದಷ್ಟು ಬುದ್ಧಿವಂತ. ಅವನು ಸ್ವಲ್ಪ ಬುದ್ಧಿವಂತ, ಅವ್ರ ಅಣ್ಣನಷ್ಟು ಬುದ್ಧಿವಂತ ಆಗಿಲ್ಲ ಅಂತ ಅಂದರೂ ಕೂಡ ಅವ್ನು ಬುದ್ಧಿವಂತ. ಆದರೆ ಇಲ್ಲೇನು ಬರಬೇಕು, ನಮ್ಗೆ ಏನೊಂದು ಮಿಸ್ ಹಿಡಿತಿದೆ ಇಲ್ಲಿ, ಏನು ಆ್ಯಸ್ ಬರಬೇಕು. ಈಸ್ ಆ್ಯಸ್ ವೈಸ್ ಆ್ಯಸ್ ಇಫ್ ನಾಟ್ ವೈಸರ್ ದೆನ್ ಇಸ್ ಬ್ರದರ್ ಅಂತ. ಓಕೆ, ಅವ್ರ ಅಣ್ಣನಷ್ಟು ಬುದ್ಧಿವಂತ ಆಗಿಲ್ಲ ಅಂತ ಅಂದ್ರೂ ಅವನು ಸ್ವಲ್ಪ ಬುದ್ಧಿವಂತ. ಈಸ್ ಆ್ಯಸ್ ವೈಸ್ ಆ್ಯಸ್ ಇಫ್ ನಾಟ್ ವೈಸರ್ ದೆನ್ ಇಸ್ ಬ್ರದರ್. ಓಕೆ, ಈ ಥರ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಒಂದು ಸೆಂಟೆನ್ಸಲ್ಲಿ ರೀಸನ್ ಬಗ್ಗೆ ಮಾತಾಡ್ಬೇಕಾರೆ ನಮಗೆ ಕಂಜಂಕ್ಷನ್ಸ್ ಯಾವ್ದು ಬರುತ್ತೆ, ಬಿಕಾಸ್ ಬರುತ್ತೆ. ಬಿಕಾಸ್ ಯಾವಾಗ ಯಾವ್ದು ಬರುತ್ತೆ, ಕಾರಣಗಳು ಹೇಳ್ಬೇಕಾದ್ರೆ ಬಿಕಾಸ್ ಯೂಸ್ ಮಾಡ್ಕೊತೀವಿ. ಡ್ಯೂ ಟು ಅನ್ನೋದು ನಮಗೆ ಪ್ರಿಪೋಸಿಷನ್ ಆಗುತ್ತೆ, ಅದು ಕೂಡ ಕಾರಣ ಹೇಳ್ಬೇಕಾದ್ರೆ ಡ್ಯೂ ಟು ಯೂಸ್ ಮಾಡ್ಕೊತೀವಿ. ಅದೇ ಥರ ದಟ್ಟು ನಮಗೆ ಕಂಜಂಕ್ಷನ್ ಆಗಿರುತ್ತೆ, ಇದು ಕೂಡ ಪಕ್ಕ, ಅಂದರೆ ನಮಗೆ ಇದರಿಂದನೇ ಆಯಿತು. ರೀಸನ್ ಅಂದರೆ ಪಕ್ಕ ಇದರಿಂದನೇ ನಮ್ಗೆ ಏನೋ ಒಂದು ತೊಂದರೆ ಆಯಿತು, ಏನೋ ಒಂದು ಆಯಿತು ಅಂದಾಗ ಅವಾಗ ನಾವು ಕಂಜಂಕ್ಷನಲ್ಲಿ ದಟ್ ಯೂಸ್ ಮಾಡ್ಕೊತೀವಿ. ಬಿಕಾಸ್ ಯಾವಾಗ ಯೂಸ್ ಮಾಡ್ತೀವಿ, ಏನೋ ಒಂದು ಕಾರಣ ಹೇಳ್ಬೇಕಾರೆ. ಡ್ಯೂ ಟು ಕೂಡ ಕಾರಣ ಹೇಳ್ಬೇಕಾದ್ರೆ ಯೂಸ್ ಮಾಡ್ಕೊತೀವಿ. ಆದರೆ ಡ್ಯೂ ಟು ಬಂದು ಪ್ರಪೋಸಿಷನು, ಬಿಕಾಸ್ ಬಂದು ಕಂಜಂಕ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ದ ರೀಸನ್ ವೈ ಈ ಫೇಲ್ಡ್ ವಾಸ್ ಬಿಕಾಸ್ ಈ ವಾಸ್ ಟೂ ಕೇರ್ಲೆಸ್. ಇಲ್ಲಿ ಯಾವ ತಪ್ಪು, ಬಿಕಾಸ್ ಬರೋಂಗಿಲ್ಲ. ಯಾಕೆ ಅಂತಂದರೆ ರೀಸನ್ ಇಲ್ಲ, ರೀಸನ್ ಅಂತ ಅಂದರೆ ಆಲ್ರೆಡಿ ಕಾರಣ. ಓಕೆ, ದ ರೀಸನ್ ವೈ ಹಿ ಫೇಲ್ಡ್, ಅವನು ಕಾರಣ ಏನು ಅನ್ಸೋ, ಏನು ಫೇಲ್ ಆಗಿದ್ದಕ್ಕೆ ಕಾರಣ ಏನು ಅಂತ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಮತ್ತೆ ಕಾರಣ ಬರಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಅವನು ಏನಕ್ಕೆ ಫೇಲ್ ಆದ ಅಂತ ಅಂದರೆ ಮತ್ತೆ ಇಲ್ಲ ಅಂದರೆ ಬರುತ್ತಾ, ಯಾಕೆ ಅಂತಂದರೆ ಮತ್ತೆ ಯಾಕಂತ ಅಂದರೆ ಅಂತ ಇಲ್ಲಿ ಬರುತ್ತಾ, ಬಿಕಾಸ್ ಬರಲ್ಲ ತಾನೆ. ಸೊ ಬಿಕಾಸ್ ಬರೋಂಗಿಲ್ಲ. ಇಲ್ಲಿ ಏನು ಬರುತ್ತೆ, ಬಿಕಾಸ್ ಬದಲು ಇನ್ನೊಂದು ಕಂಜಂಕ್ಷನ್ ಯಾವುದಿದೆ ನಮಗೆ ರೀಸನಲ್ಲಿ, ದಟ್. ಸೊ ದಟ್ ಯೂಸ್ ಮಾಡ್ಕೊಬೇಕು. ಅಂದರೆ ಕ್ವಶ್ನಲ್ಲಿ ರೀಸನ್ ಅಂತ ಇದ್ದಾಗ ವರ್ಡು ನಾವು ಬಿಕಾಸ್ನ ಯೂಸ್ ಮಾಡೋಂಗಿಲ್ಲ. ಒಂದೇ ಸೆಂಟೆನ್ಸಲ್ಲಿ ರೀಸನ್ ಮತ್ತು ಬಿಕಾಸ್ ಬರಲ್ಲ. ಸೊ ಬಿಕಾಸ್ ಕೊಟ್ಟರೆ ಬಿಕಾಸ್ ಬದಲು ದಟ್ಗೆ ಚೇಂಜ್ ಮಾಡಿ. ದ ರೀಸನ್ ವೈ ಈ ಫೇಲ್ಡ್ ವಾಸ್ ದಟ್ ಈ ವಾಸ್ ಟೂ ಕೇರ್ಲೆಸ್. ಅವ್ನು ಯಾಕೆ ಫೇಲ್ ಆದ ಅಂತ ಅಂದರೆ ಅವನು ಟೂ ಕೇರ್ಲೆಸ್ ಆಗಿದ್ದ ಅಂತ. ನೀವು ಬಿಕಾಸ್ ಹಾಕೋದು ಏನಾಗುತ್ತೆ ಅಂತ ಅಂದರೆ, ದ ರೀಸನ್ ವೈ ಈ ಫೇಲ್ಡ್ ವಾಸ್, ಅವ್ನು ಏನಕ್ಕೆ ಫೇಲ್ ಆದ ಅಂತ ಅಂದರೆ ಬಿಕಾಸ್ ಅಂದಾಗ ಮತ್ತೆ ಯಾಕಂತ ಅಂದರೆ 2 ಟೈಮ್ಸ್ ಬಂದುಬಿಡುತ್ತೆ. ಸೊ ಅದು ಸರಿ ಇಲ್ಲ, ಕರೆಕ್ಟ್ ಅಲ್ವಾ? ನೆಕ್ಸ್ಟು, ದ ರೀಸನ್ ಫಾರ್ ಇಸ್ ಫೇಲ್ಯೂರ್ ವಾಸ್ ಡ್ಯೂ ಟು. ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ರೀಸನ್ ಅಂತ. ದ ರೀಸನ್ ಫಾರ್ ಇಸ್ ಫೇಲ್ಯೂರ್, ಅವ್ನ ಸೋಲಿಗೆ ಕಾರಣ ಏನು ಅಂತ ಅಂತಾನೆ ಇಲ್ಲಿ ಆಲ್ರೆಡಿ ಇದೆ. ಮತ್ತೆ ಡ್ಯೂ ಟು ಎಂತಕ್ಕೆ, ಡ್ಯೂ ಟುನೂ ಕೂಡ ಬರೋಂಗಿಲ್ಲ. ಸೊ ಡ್ಯೂ ಟು ಬದಲು ಇನ್ನೇನು ಬರಬೇಕು, ಏನು ಬರೋಂಗಿಲ್ಲ, ಅಷ್ಟೇ. ದ ರೀಸನ್ ಫಾರ್ ಇಸ್ ಫೇಲ್ಯೂರ್ ವಾಸ್ ಇಸ್ ಕೇರ್ಲೆಸ್ನೆಸ್ ಅಷ್ಟೇ. ಸೊ ರೀಸನ್ ಕೊಟ್ಟಾಗ ಕ್ವಶನ್ಸಲ್ಲಿ ಅಥವಾ ಸೆಂಟೆನ್ಸಲ್ಲಿ ಬಿಕಾಸ್ನ ಬರೋಂಗಿಲ್ಲ. ರೀಸನ್ ಆಲ್ರೆಡಿ ಒಂದು ಕಾರಣ ಹೇಳ್ತಿದೆ, ಮತ್ತೆ ಬಿಕಾಸ್ ಬರೋಲ್ಲ. ಬಿಕಾಸ್ ಬದಲು ಪಕ್ಕ ಶ್ಯೂರ್ ಇದ್ದರೆ ಅದು ದಟ್ ಬರುತ್ತೆ. ಓಕೆ, ಡ್ಯೂ ಟು ಕೊಟ್ಟರೆ ಅದನ್ನು ಕಾಟ್ ಮಾಡಿ ಡ್ಯೂ ಟು ಬರೋಂಗಿಲ್ಲ. ಓಕೆನಾ? ಸೊ ನಾವೀಗ ಲೈಕ್ ಮತ್ತು ಆ್ಯಸ್ದು ಕಂಜಂಕ್ಷನ್ಸ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಲೈಕಲ್ಲಿ ನಮಗೆ ಲೈಕು, ಡಿಸ್ಲೈಕ್, ಅನ್ಲೈಕು ಬರುತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಕ್ಲಾರಿಟಿ ಮಾಡ್ಕೊಂಬೋಣ. ಓಕೆನಾ? ಸೊ ಲೈಕ್ ಅಂದರೆ ಏನು, ಇಷ್ಟಪಡೋದು. ಓಕೆ, ಇಷ್ಟ, ಕರೆಕ್ಟ್ ಅಲ್ವಾ? ಸೊ ಲೈಕ್ ಅಂದರೆ ಇಷ್ಟಪಡೋದು, ಡಿಸ್ಲೈಕ್ ಅಂದರೆ ಇಷ್ಟಪಡದೇ ಇರೋದು, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಹೀ ಲೈಕ್ಸ್ ಮ್ಯೂಸಿಕ್. ಸೊ ಈ ಲೈಕ್ಸ್ ಏನಾಗಿ ವರ್ಕ್ ಮಾಡ್ತಿದೆ, ನಮಗೆ ವರ್ಬಾಗಿ ಕೆಲಸ ಮಾಡ್ತಿದೆ, ಕರೆಕ್ಟ್ ಅಲ್ವಾ? ಲೈಕ್ ನಮಗೆ ವರ್ಬಾಗಿ ಕೆಲಸ ಮಾಡ್ತಿದೆ. ಈ ಅನ್ನೋ ಸಬ್ಜೆಕ್ಟು, ಮ್ಯೂಸಿಕ್ ಅನ್ನೋದು ಆಬ್ಜೆಕ್ಟು, ಕರೆಕ್ಟ್ ಅಲ್ವಾ? ಸೊ ಅದೇ ಥರನೇ ನಮಗೆ ಹೀ ಡಿಸ್ಲೈಕ್ಸ್ ಮ್ಯೂಸಿಕ್. ಓಕೆ, ಇಲ್ಲಿ ಡಿಸ್ಲೈಕ್ಸ್ ಅಂದರೆ ಏನು, ವರ್ಬ್. ಸೊ ಡಿಸ್ಲೈಕ್ ನಮಗೆ ವರ್ಬಾಗಿ ಕೂಡ ಯೂಸ್ ಆಗ್ತಿದೆ ಸೆಂಟೆನ್ಸಲ್ಲಿ, ಕರೆಕ್ಟ್ ಅಲ್ಲ? ಫಾರ್ ಸಪೋಸ್ ನಾನು ಅದನ್ನು ಇನ್ನೊಂದು ಸೆಂಟೆನ್ಸ್, ಈ ಸಿಂಗ್ಸ್ ಲೈಕ್ ಮೀ. ಇವಾಗ ಲೈಕ್ ಏನಾಗಿ ಕೆಲಸ ಮಾಡ್ತಿದೆ ಈ ಒಂದು ಸೆಂಟೆನ್ಸಲ್ಲಿ,
ಪ್ರಿಪೋಸಿಷನ್. ಕರೆಕ್ಟ್ ಅಲ್ಲ? ಯಾಕಂದರೆ ಪ್ರಿಪೋಸಿಷನ್ ಆದಮೇಲೆ ಏನು ಬರುತ್ತೆ? ಆಬ್ಜೆಕ್ಟ್. ಇಲ್ಲಿ ಮೀ ಅಂದರೆ ಆಬ್ಜೆಕ್ಟ್ ನೌನ್ ಆಗಿರ್ಬೋದು ಅಥವಾ ಪ್ರೊನೌನ್ ಆಗಿರ್ಬೋದು. ಈ ಅಂದರೆ ಸಬ್ಜೆಕ್ಟು, ಸಿಂಗ್ಸ್ ಅಂದರೆ ನಮಗೆ ಇಲ್ಲಿ ವರ್ಬ್ ಆಯಿತು. ಕರೆಕ್ಟ್ ಅಲ್ವಾ? ಪ್ರಿಪೋಸಿಷನ್ ಬರ್ತಿದೆ ಅಂತಂದರೆ ಪ್ರಿಪೋಸಿಷನ್ ಆದಮೇಲೆ ನಮಗೆ ನೌನ್ ಬರಬೇಕು ಅಥವಾ ಪ್ರೊನೌನ್ ಬರಬೇಕು, ಅದು ಆಬ್ಜೆಕ್ಟ್ ಆಗಿರಬೇಕು. ಕರೆಕ್ಟ್ ಅಲ್ವಾ? ಸೊ ಈ ಸಿಂಗ್ಸ್ ಲೈಕ್ ಮೀ. ಸೊ ಲೈಕ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್. ಸೊ ಲೈಕ್ ಅನ್ನೋದು ನಮಗೆ ವರ್ಬ್ ಆಗಿ ಯೂಸ್ ಆಗುತ್ತೆ, ಪ್ರಿಪೋಸಿಷನ್ ಕೂಡ ಯೂಸ್ ಆಗುತ್ತೆ. ಓಕೆ, ಡಿಸ್ಲೈಕ್ ನಮಗೆ ವರ್ಬ್ ಆಗಿ ಯೂಸ್ ಆಗುತ್ತೆ, ಅದೇ ಜೊತೆಗೆ ಪ್ರಿಪೋಸಿಷನ್ ಥರನೂ ಯೂಸ್ ಆಗುತ್ತೆ. ಹೆಂಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೀಗ ರಾಮ್ ಅನ್ಲೈಕ್ ಹಿಸ್ ಬ್ರದರ್ಸ್ ಈಸ್ ಬರುತ್ತಾ ಆರ್ ಬರುತ್ತಾ? ಈಸ್ ಆರ್ ಸೇಮ್, ಈಸ್ ಆರ್ ಸ್ಮಾರ್ಟ್. ಓಕೆ, ಇಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಿರೋದು? ರಾಮ್ ಬಗ್ಗೆ. ಸೊ ರಾಮ್ ಇಲ್ಲಿ ನಮಗೆ ಸಬ್ಜೆಕ್ಟ್ ಆಗ್ತಾರೆ. ರಾಮ್ ಅಂಕಲ್ ಅಂತೀವಿ. ರಾಮ್ ಅನ್ಲೈಕ್ ಹಿಸ್ ಬ್ರದರ್ಸ್, ರಾಮ್ ಅವ್ರ ಅಣ್ಣಂದಿರ್ತಾರ ಅಲ್ಲದೆ ತುಂಬ ಸ್ಮಾರ್ಟು ಅಂತ. ಸೊ ನಾವು ಯಾರ ಬಗ್ಗೆ ಮಾತಾಡ್ತಿರೋದು? ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರಾಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಅನ್ಲೈಕ್ ಏನಾಗುತ್ತೆ ನಮಗೆ? ರಾಮ್ ಅನ್ಲೈಕ್ ಅವ್ರ ಬ್ರದರ್ಸ್ ಥರ ಅಲ್ಲದೆ ಅಂತ. ಅನ್ಲೈಕ್ ಅಂದರೆ ಅವ್ರ ಥರ ಅಲ್ಲದೆ, ಅನ್ಲೈಕ್ ಅಂದರೆ ಅವ್ರ ಥರ ಇವ್ರ ಥರ ಅಲ್ಲದೆ. ಅನ್ಲೈಕ್ ಅಂದರೆ ಅವ್ರ ಅಣ್ಣನ ಥರ ಅಲ್ಲದೆ, ಇವ್ರ ತಮ್ಮನ ಥರ ಅಲ್ಲದೆ, ಪಕ್ಕದ ಮನೆಯವ್ರ ಥರ ಅಲ್ಲದೆ, ಇವ್ನು ಚೆನ್ನಾಗಿ ಓದ್ಕೊತಾನೆ. ಸೊ ಈ ಥರ. ಸೊ ಇಲ್ಲಿ ಬ್ರದರ್ಸ್ ಅನ್ನೋದು ನಮ್ಗೆ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಬ್ಜೆಕ್ಟ್ ಮುಂಚೆ ಏನು ಬರುತ್ತೆ ನಮಗೆ? ಪ್ರಿಪೋಸಿಷನ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಇಸ್ ಬ್ರದರ್ಸ್ ಅನ್ನೋದು ಆ್ಯಕ್ಚುಲಿ ಆಬ್ಜೆಕ್ಟ್ ಆಗುತ್ತೆ, ಅವರ ಬ್ರದರ್ಸ್. ಕರೆಕ್ಟ್ ಅಲ್ಲ? ಅವ್ರ ಅಣ್ಣಂದಿರು. ಅನ್ಲೈಕ್ ಏನಾಗುತ್ತೆ ನಮಗೆ? ಇಲ್ಲಿ ಪ್ರಿಪೋಸಿಷನ್ ಆಗುತ್ತೆ. ಸೊ ನಮಗೆ ಇಲ್ಲಿ ವರ್ಬ್ ಯಾವುದು? ಮತ್ತೆ ವರ್ಬ್ ನಮಗೆ ಸ್ಮಾರ್ಟ್. ಸೊ ಇಲ್ಲಿ ಸ್ಮಾರ್ಟ್ ಅನ್ನೋದು ನಮಗೆ ಸ್ಮಾರ್ಟ್ ವರ್ಬ್ ಅಂತೀನಿ ನಾನೊಬ್ಬ. ಈಸ್ ವರ್ಬ್ ನಮಗೆ. ಸೊ ಸ್ಮಾರ್ಟ್ ಅನ್ನೋದು ನಮಗೆ ಅಡ್ಜೆಕ್ಟಿವ್, ಅಂದರೆ ಅದು ಒಂದು ಮೀನಿಂಗನ್ನು ಬೆಳೆಸ್ತಾ ಇದೆ, ಅಡ್ಜೆಕ್ಟಿವ್ ಆಗಿರುತ್ತೆ. ಇಸ್ಸು ನಮಗೆ ಆ್ಯಕ್ಚುಲಿ ಪ್ರೊನೌನು. ರಾಮ್ ಅನ್ನೋದು ನೌನು. ನಾನು ನಿಮ್ಗೆ ಇವೆಲ್ಲ ಹೇಳ್ತಾ ಇದ್ದೀನಿ ಈಗ. ರಾಮ್ ಓಕೆ, ನಮ್ಮ ಮೇನಾಗಿ ಬೇಕಿರೋದು ಅನ್ಲೈಕ್ ಅಲ್ವಾ? ಸೊ ಅನ್ಲೈಕ್ ಬಗ್ಗೆ ಮಾತಾಡ್ತಿದ್ವಿ. ರಾಮ್ ಅನ್ಲೈಕ್ ಅವ್ರ ಅಣ್ಣಂದಿರ್ತಾರ ಅಲ್ಲದೆ ಈ ಸ್ಮಾರ್ಟ್. ಸೊ ನಾವು ರಾಮ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈಸ್ ಬರುತ್ತೆ, ಆರ್ ಬರಲ್ಲ. ಯಾಕೆಂದರೆ ನಾವು ರಾಮ್ ಒಬ್ಬನ ಬಗ್ಗೆ ಮಾತಾಡ್ತೀವಿ, ಸಬ್ಜೆಕ್ಟು ರಾಮ್ ಇಲ್ಲಿ. ಓಕೆ, ಸೊ ಅನ್ಲೈಕ್ ನಮಗೆ ಯಾವ ಥರ ಯೂಸ್ ಆಗುತ್ತೆ? ಪ್ರಿಪೋಸಿಷನ್ ಥರ ಕೂಡ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮಗೆ ಲೈಕು ಆ್ಯಸ್ ಎರಡು ಒಂದೇ ಸೆಂಟೆನ್ಸಲ್ಲಿ ಬಂದಾಗ ಲೈಕು ನಮಗೆ ಪ್ರಿಪೋಸಿಷನ್ ಆಗಿ ಕೆಲಸ ಮಾಡುತ್ತೆ, ಆ್ಯಸ್ ನಮಗೆ ಕಂಜಂಕ್ಷನ್ ಆಗಿ ವರ್ಕ್ ಆಗುತ್ತೆ. ಆ್ಯಸ್ ನಮಗೆ ಕಂಜಂಕ್ಷನ್ ಆಗುತ್ತೆ, ಲೈಕು ನಮಗೆ ಪ್ರಿಪೋಸಿಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೀ ಸಿಂಗ್ಸ್ ಲೈಕ್ ಮೀ. ಓಕೆ, ಹೀ ಸಿಂಗ್ಸ್ ಲೈಕ್ ಮೀ. ಸೊ ಇಲ್ಲಿ ಹೀ ಏನು? ಸಬ್ಜೆಕ್ಟ್, ಸಿಂಗ್ಸ್ ಏನು? ವರ್ಬ್, ಲೈಕ್ ಏನು? ಪ್ರಿಪೋಸಿಷನ್ ಆಗುತ್ತೆ. ಯಾಕಂದರೆ ಮೀ ಅನ್ನೋದು ಆಬ್ಜೆಕ್ಟು ವಿಚ್ ಇಸ್ ಆಲ್ಸೋ ಎ ಪ್ರೊನೌನ್. ಸೊ ಇದು ಪ್ರೊನೌನ್ ಆಗಿದ್ದಾಗ ಅದಕ್ಕಿಂತ ಮುಂಚೆ ಪ್ರಿಪೋಸಿಷನ್ ಬರುತ್ತೆ. ಪ್ರಿಪೋಸಿಷನ್ ಬಂದರೆ ಇಲ್ಲಿ ವರ್ಬ್ ಯಾವುದಾಗಿರುತ್ತೆ? ಸಿಂಗ್ಸ್ ಆಗಿರುತ್ತೆ. ಸೊ ಲೈಕ್ ಏನಾಗಿರುತ್ತೆ? ಪ್ರಿಪೋಸಿಷನ್ ಆಗುತ್ತೆ. ಅರ್ಥ ಆಗ್ತಿದಿಲ್ವಾ? ಸೊ ಈ ಸಿಂಗ್ಸ್ ಆ್ಯಸ್ ಮೀ ಬರುತ್ತಾ? ಸೊ ಈ ಸಿಂಗ್ಸ್ ಆ್ಯಸ್ ಮೀ ಬರುತ್ತಾ? ಯಾವುದೇ ಕಾರಣಕ್ಕೂ ಬರೋಲ್ಲ. ಈ ಸಿಂಗ್ಸ್ ಆ್ಯಸ್ ಮೀ ಬರಲ್ಲ, ಈ ಸಿಂಗ್ಸ್ ಲೈಕ್ ಮೀ ಬರುತ್ತೆ. ಓಕೆ, ಇಲ್ಲಿ ಆ್ಯಸ್ ಎಂದು ಕೇಳಿ ಕಂಜಂಕ್ಷನ್ ಬರಬೇಕು ಅಂತ ಅಂದರೆ ಅದ್ರ ಪಕ್ಕ ಏನು ಬರಬೇಕು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರಬೇಕು. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇಲ್ಲಿ ಇದೆಯಾ? ಇಲ್ಲ. ಸೊ ಇಲ್ಲಿ ಆ್ಯಸ್ ಬರೋಂಗಿಲ್ಲ. ಓಕೆ, ಅರ್ಥ ಆಗ್ತಿದೆ ತಾನೆ ಇವಾಗ? ಸೊ ಇಲ್ಲಿ ಆ್ಯಕ್ಚುಲಿ ಆ್ಯಸ್ ಬದಲು ಏನು ಬರಬೇಕು ನಮಗೆ? ಆ್ಯಸ್ ಇರುತ್ತೆ, ಅದ್ರ ಬದಲು ಕರೆಕ್ಟ್ ಸೆಂಟೆನ್ಸಲ್ಲಿ ಅಂದರೆ ಯಾವುದಿದು? ಈ ಸಿಂಗ್ಸ್ ಆ್ಯಸ್ ಐ ಡು. ಓಕೆ, ಸೊ ಆ್ಯಸ್ ಕಂಜಂಕ್ಷನ್ ಆದರೆ ನಮ್ಗೇನು ಬರಬೇಕು? ಸಬ್ಜೆಕ್ಟ್ ವರ್ಬ್ ಬರಬೇಕು. ಇಲ್ಲಿ ಮೀ ಅನ್ನೋದು ಸಬ್ಜೆಕ್ಟ್ ವರ್ಬ ಅಲ್ಲ. ಸೊ ಐ ಡು ಅನ್ನೋದು ಸಬ್ಜೆಕ್ಟ್ ವರ್ಬ್. ಕರೆಕ್ಟ್ ಅಲ್ವಾ? ಸೊ ಈ ಸಿಂಗ್ಸ್ ಆ್ಯಸ್ ಐ ಡು. ಇವಾಗ ಅರ್ಥ ಆಯ್ತಲ್ವಾ? ಸೊ ಕಂಜಂಕ್ಷನ್ ಬರಬೇಕಾದ್ರೆ ಪಕ್ಕದಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರಬೇಕು. ಓಕೆ, ಸೊ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿವರೆಗೆ ಏನು ಕಲ್ತ್ಕೊಂಡು ಅದೇ ಎಕ್ಸಾಂಪಲ್ಸು. ಈ ಸಿಂಗ್ಸ್ ಲೈಕ್ ಮೀ. ಸೊ ಲೈಕ್ ಅನ್ನೋದು ಪ್ರಿಪೋಸಿಷನ್ ಆದಮೇಲೆ ಪ್ರೊನೌನ್ ಬರಬೇಕು ಅಥವಾ ಪ್ರೊನೌನ್ ಬರಬೇಕು. ಸೊ ಇದು ಕರೆಕ್ಟು. ಈ ಸಿಂಗ್ಸ್ ಲೈಕ್ ಮೀ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಈ ಸಿಂಗ್ಸ್ ಆ್ಯಸ್ ಐ ಡು. ಆ್ಯಸ್ ಅಂತ ಅಂದರೆ ಕಂಜಂಕ್ಷನ್ ಆದಮೇಲೆ ಸಬ್ಜೆಕ್ಟು ವರ್ಬು ಬರಬೇಕು. ಇದು ಕರೆಕ್ಟೇ. ಶಿ ಎಂಜಾಯ್ಸ್ ಆಲ್ ಟೈಪ್ಸ್ ಆಫ್ ಮ್ಯೂಸಿಕ್ ಆ್ಯಸ್ ಐ ಡು. ಆ್ಯಸ್ ಆದಮೇಲೆ ಐ ಡು ಬಂದಿದೆ, ಇದು ಕೂಡ ಕರೆಕ್ಟೇ. ಸೊ ನೆಕ್ಸ್ಟು, ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಗೋ ಟು ಮಾರ್ಕೆಟ್ ಆ್ಯಂಡ್ ಬೈ ಸಮ್ ಫ್ರೂಟ್ ಆ್ಯಸ್ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಗವರ್ಸ್. ಆ್ಯಸ್ ಅಂತಂದರೆ ಏನು? ಕಂಜಂಕ್ಷನ್ ಆದಮೇಲೆ ಸಬ್ಜೆಕ್ಟು ವರ್ಬು ಬರಬೇಕು. ಈ ಆ್ಯಪಲ್ಸು, ಆರೆಂಜಸ್ಸು, ಗವರ್ಸು ಸಬ್ಜೆಕ್ಟು ಪ್ಲಸ್ ವರ್ಬ ಅಲ್ಲ. ಸೊ ಇಲ್ಲಿ ನಮಗೇನು ಬರಬೇಕು? ಲೈಕ್ ಬರಬೇಕು, ಪ್ರಿಪೋಸಿಷನ್ ಬರಬೇಕು. ಸೊ ಇದೆಲ್ಲ ನಮಗೆ ನೌನ್ಸ್ ಆಗಿರುತ್ತೆ. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಗೋ ಟು ಮಾರ್ಕೆಟ್ ಆ್ಯಂಡ್ ಬೈ ಸಮ್ ಫ್ರೂಟ್ ಲೈಕ್
ಸಮ್ ಫ್ರೂಟ್ಸ್ ಲೈಕ್ ಆ್ಯಪಲ್ಸ್, ಆರೆಂಜಸ್, ಗವಾಸ್ ಎಕ್ಸೆಟ್ರಾ. ಓಕೆ, ಆ್ಯಸ್ ಬದಲು ಲೈಕ್ ಬರಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ನಮಗೆ ರ್ಯಾದರ್, ಅದರ್ ಅಥವಾ ನೋ ಅದರ್. ಓಕೆ, ಅಂದರೆ ಇವ್ರ ಬದಲು ಇನ್ನೊಬ್ಬರು ಅಂತ. ರ್ಯಾದರ್ ಅಂದರೆ ಇವನ್ ಬದಲು ಇನ್ನೊಬ್ಬ. ಅದರ್ ಸೇಮ್ ಮೀನಿಂಗ್. ನೋ ಅದರ್, ಇವನ್ ಬಿಟ್ಟು ಇನ್ನೊಬ್ಬನು. ಸೊ ನೋ ಅದರ್. ಸೊ ನೋ ಅದರ್ ಅಂದರೆ ಬೇರೊಂದಿಲ್ಲ, ಬೇರೊಂದು ಆ ಥರ. ಸೊ ಇವಾಗ ನಮಗೆ ರ್ಯಾದರ್, ಅದರ್, ನೋ ಅದರ್ ಕೊಟ್ಟಾಗ ಸೆಂಟೆನ್ಸಸ್ಸಲ್ಲಿ ಬಟ್ನ ನಾವು ಯೂಸ್ ಮಾಡೋಂಗಿಲ್ಲ. ಅದು ಬದಲು ನಾವೇನು ಯೂಸ್ ಮಾಡಬೇಕು? ದೆನ್ ಯೂಸ್ ಮಾಡಬೇಕು. ಓಕೆ, ಅದೇ ಥರ ಎಲ್ಸ್, ನಥಿಂಗ್ ಎಲ್ಸ್ ಅಥವಾ ನಥಿಂಗ್ ಎಲ್ಸ್ ಇದ್ದಾಗ ಬಟ್ ಯೂಸ್ ಮಾಡಬೇಕು, ದೆನ್ ಯೂಸ್ ಮಾಡೋಂಗಿಲ್ಲ. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ಯಾಕೆಂದರೆ ಸೆಂಟೆನ್ಸಲ್ಲಿ ನೋಡಿದಾಗೆ ಅರ್ಥ ಆಗೋದು, ಸುಮ್ಮನೆ ಅರ್ಥ ಆಗಲ್ಲ ನಮಗೆ. ಐ ಹ್ಯಾವ್ ನೋ ಅದರ್ ಕ್ಲೈಮ್ ಬಟ್ ಈಸ್ ವೆಲ್ತ್. ಸೊ ಅದರ್ ಬಂದಾಗ ಬಟ್ ಬರೋಂಗಿಲ್ಲ. ನನಗೆ ಐ ಹ್ಯಾವ್ ನೋ ಅದರ್ ಕ್ಲೈಮ್ ಅಂದರೆ ಕ್ಲೈಮ್ ಮಾಡೋಕ್ಕೆ, ಅಂದರೆ ಕ್ಲೈಮ್ ಅಂದರೆ ಏನು? ಹಕ್ಕು. ಅಂದರೆ ನನಗೆ ಇನ್ನೇನು ಹಕ್ಕಿಲ್ಲ. ಬಟ್ ಆದರೆ ಅಂತ ಬರುತ್ತಾ? ನನಗೆ ಇನ್ನೇನು ಹಕ್ಕಿಲ್ಲ, ಆದರೆ ಅವನ ವೆಲ್ತ್ ಅಂದರೆ ಹಣಕಾಸು. ಸೊ ಅಲ್ಲಿ ನಮಗೆ ಬಟ್ ಬರೋಂಗಿಲ್ಲ, ಆದರೆ ಬರೋಂಗಿಲ್ಲ, ದೆನ್ ಬರಬೇಕು. ಸೊ ಇಲ್ಲೇನು ಬರಬೇಕು? ದೆನ್ ಬರಬೇಕು. ಐ ಹ್ಯಾವ್ ನೋ ಅದರ್ ಕ್ಲೈಮ್, ನನಗಿನ್ನೇನು ಹಕ್ಕಿಲ್ಲ. ಯಾವುದು? ಬಟ್ ಈಸ್ ವೆಲ್ತ್. ಬಟ್ ಈಸ್ ವೆಲ್ತ್ ಬದಲು ದೆನ್ ಈಸ್ ವೆಲ್ತ್. ಅವನ ಹಣಕಾಸು ಮೇಲೆ ಹಕ್ಕು ಬಿಟ್ಟರೆ ಇನ್ಯಾವುದ್ರ ಮೇಲೆ ನನಗೆ ಹಕ್ಕಿಲ್ಲ. ದೆನ್ ಈಸ್ ವೆಲ್ತ್, ಅವನ ಹಣಕಾಸು ಮೇಲೆ ಬಿಟ್ಟು ಇನ್ಯಾವುದ್ರ ಮೇಲೆ ಹಕ್ಕಿಲ್ಲ ಅಂತ ಇದ್ರ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಬಟ್ ಬರೋಲ್ಲ. ಅದೇ ಥರ ಐ ವುಡ್ ರ್ಯಾದರ್ ಅಂತ ಬಂದಾಗೂ ಕೂಡ ನಮಗೆ ಬಟ್ ಬರೋಂಗಿಲ್ಲ. ಓಕೆ, ಇದು ಬಟ್. ಐ ವುಡ್ ರ್ಯಾದರ್ ಹ್ಯಾವ್ ದ, ಒಂದು ನಿಮಿಷ, ಈ ಸೆಂಟೆನ್ಸ್ ಕರೆಕ್ಟಾಗಿ ಬರ್ದಿಲ್ಲ. ಓಕೆ, ಇದು ಬಟ್ಟಲ್ಲ, ಇದು ಬ್ಯಾಟ್. ಇದು ಸೊ ಇದು ಬ್ಯಾಟ್ ಇದು. ಓಕೆ, ಐ ವುಡ್ ರ್ಯಾದರ್ ಹ್ಯಾವ್ ದ ಬ್ಯಾಟ್ ಆರ್ ದ ಬಾಲ್. ನಾನು ಬ್ಯಾಟ್ ತಗೊತೀನಿ ಅಥವಾ ರ್ಯಾದರ್ ಅಂದ್ರೇನು? ಬದಲಾಗಿ. ಐ ವುಡ್ ರ್ಯಾದರ್ ಹ್ಯಾವ್ ದ ಬ್ಯಾಟ್ ಆರ್ ದ ಬಾಲ್ ಅಂದರೆ ಆರ್ ಅಂತ ಅಂದಾಗ ಏನಾಗ್ಬಿಡುತ್ತೆ? ನಾನು ಬ್ಯಾಟ್ ತಗೊತೀನಿ, ಅದ್ರ ಬದಲಾಗಿ ನಾನು ಐ ವುಡ್ ರ್ಯಾದರ್ ಅಂತಾನೆ ಅದ್ರ ಬದಲಾಗಿ ನಾನು ಬ್ಯಾಟ್ ಬದಲಾಗಿ ಮತ್ತೆ ಆರ್ ದ ಬಾಲ್ ಮತ್ತೆ ಅಂತ ಬಂದರೆ ತಪ್ಪಾಗ್ಬಿಡುತ್ತೆ. ಇಲ್ಲೇನು ಬರಬೇಕು ನಮಗೆ? ದೆನ್ ಬರಬೇಕು. ಓಕೆ, ಐ ವುಡ್ ರ್ಯಾದರ್, ನಾನು ಬ್ಯಾಟ್ ಬದಲಾಗಿ ದೆನ್ ದ ಬಾಲ್ ಬದಲು ಬ್ಯಾಟ್ ತಗೊತೀನಿ, ಇದ್ರ ಬದಲಾಗಿ ಬಾಲ್ ಬದಲಾಗಿ ನಾನು ಬ್ಯಾಟ್ ತಗೊತೀನಿ. ಅರ್ಥ ಆಗ್ತಿದ್ದೀವಿ? ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ, ನಾನು ಬ್ಯಾಟಿಂಗ್ ತಗೊತೀನಿ ಬೌಲಿಂಗ್ ಬದಲು ಅಂತೀವಲ್ಲ, ಅದೇ ಮೀನಿಂಗ್ ಇದು. ಓಕೆ, ನೆಕ್ಸ್ಟ್, ಈ ವಾಂಟ್ಸ್ ನಥಿಂಗ್ ಎಲ್ಸ್ ದೆನ್ ಪೀಸ್. ನಥಿಂಗ್ ಎಲ್ಸ್ ಬಂದಾಗ ನಮಗೆ ದೆನ್ ಬರೋಂಗಿಲ್ಲ. ಇಲ್ಲೇನು ಬರಬೇಕು? ಬಟ್ ಬರಬೇಕು. ನನಗಿನ್ನೇನು ಬೇಡ. ಈ ವಾಂಟ್ಸ್ ನಥಿಂಗ್, ಈ ವಾಂಟ್ಸ್ ಅವನಿಗಿನ್ನೇನು ಬೇಡಪ್ಪ, ಪೀಸ್, ಅವನಿಗೆ ನೆಮ್ಮದಿ ಬೇಕು, ಅವನಿಗಿನ್ನೇನು ಬೇಡ. ದೆನ್ ಅಂತ ಅಂದರೆ ಅವಾಗ ತಪ್ಪಾಗಿ ಹೋಗುತ್ತೆ ನಮಗೆ. ನಾವು ದೆನ್ ಹಾಕಿದ್ರೆ ಏನಾಗುತ್ತೆ? ಅವಾಗ ನಮಗೆ ಅವನಿಗೆ ಶಾಂತಿಗಿಂತ ಬೇರೇನು ಬೇಕಿಲ್ಲ ಆಗುತ್ತೆ. ಅದೇ ನಮಗೆ ಬಟ್ ಯೂಸ್ ಮಾಡಿದಾಗ ಅವಾಗ ಇದೇನಾಗುತ್ತೆ? ಅವನಿಗೆ ಶಾಂತಿ, ಅವನು ಶಾಂತಿಯನ್ನು ಬಿಟ್ಟು ಇನ್ನೇನು ಬಯಸ್ತಿಲ್ಲ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್, ಇಟ್ ಈಸ್ ನಥಿಂಗ್ ಎಲ್ಸ್ ದೆನ್ ಯುವರ್ ಪ್ರೈಡ್ ವಿಚ್ ಮೇಕ್ಸ್ ಯು ಸೇ ಸಚ್ ಎ ಥಿಂಗ್. ದೆನ್ ಬರಲ್ಲ ಇಲ್ಲಿ, ಅಂದರೆ ಅದರಲ್ಲಿ ಏನಿಲ್ಲ. ದೆನ್ ಯುವರ್ ಪ್ರೈಡ್, ನಿನ್ನ ಹೆಮ್ಮೆ, ವಿಚ್ ಮೇಕ್ಸ್ ಯು ಸೇ ಸಚ್ ಎ ಥಿಂಗ್. ನನಗೆ ಅರ್ಥ ಗೊತ್ತು, ಬಟ್ ಅದು ಹೇಳೋಕ್ಕೆ ಕರೆಕ್ಟಾಗಿ ವರ್ಡ್ಸ್ ಬರ್ತಿಲ್ಲ ಕರೆಕ್ಟಾಗಿ. ಸೊ ಇಟ್ ಈಸ್ ನಥಿಂಗ್ ಎಲ್ಸ್ ದೆನ್ ಯುವರ್ ಪ್ರೈಡ್ ವಿಚ್ ಮೇಕ್ಸ್ ಯು ಸೇ ಸಚ್ ಎ ಥಿಂಗ್. ಪ್ರೈಡ್ ಅಂತ ಏನು? ಹೆಮ್ಮೆ. ಅಂದರೆ ಇದು ನಿಮ್ಮ ಹೆಮ್ಮೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಅದು ನಿಮಗೆ, ಅಂದರೆ ಇದು ನಿಮಗೆ ನಿಮ್ಮ ಹೆಮ್ಮೆ ಬಿಟ್ಟರೆ ಬೇರೆ ಇನ್ನೇನೂ ಅಲ್ಲ. ಅದನ್ನು ನಿಮ್ಗೆ ಆ ರೀತಿ ಹೇಳೋ ಥರ ಮಾಡ್ತಾ ಇದೆ ಅಂತ ಈ ಥರ ಬರುತ್ತೆ. ದೆನ್ ಅದೇ ಬಟ್ ಯೂಸ್ ಮಾಡಿದ್ರೆ, ಸೊ ಬಟ್ ಯೂಸ್ ಮಾಡಿದಾಗ ಏನಾಗುತ್ತೆ? ಅದಿನ್ನೇನು ಅಲ್ಲ, ಆದರೆ ನಿಮ್ಮ ಹೆಮ್ಮೆ, ವಿಚ್ ಮೇಕ್ಸ್ ಯು ಸೇ ದಟ್ ಥಿಂಗ್. ಆ ಒಂದು ಪದಗಳನ್ನ ನಿಮ್ಮನ್ನ ಆ ಪದಗಳು ಹೇಳೋಕ್ಕೆ ಮಾಡ್ತಾ ಇರೋದು ಅಂತ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿಗೆ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚೂರು ಅಷ್ಟೇ ಮುಗಿದೋಗುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಕಂಜಂಕ್ಷನ್ ಮುಗಿದೋಗುತ್ತೆ. ಅದಾದಮೇಲೆ ಏನು ಮಾಡೋದು ನೋಡೋಣ. ಓಕೆ, ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅರ್ಥ ಆಗ್ತಿಲ್ವೋ ಸ್ವಲ್ಪ ಹೇಳಿ. ನನಗೆ ಗೊತ್ತಿರೋಂಗೆ ಸ್ವಲ್ಪ ಕನ್ನಡ ಮೀಡಿಯಮಿಂದ ಬಂದಿರೋರಿಗೆ ಇದು ಅರ್ಥ ಆಗ್ತಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಯಾಕಂತಂದರೆ ನಾನು ಚಿಕ್ಕವಾಗಿನ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ಸೊ ಫುಲ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನನಗೂ ಬರೋಲ್ಲ. ನಾನು ನಿಜ ಹೇಳ್ತಾ ಇರೋದು. ನಾನು ಮುಂಚೆ ಮ್ಯಾಥ್ಸ್ ಮಾಡ್ಬೇಕಾದ್ರೂ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಅರ್ಥ ಮಾಡೋರು ನನ್ನ ಫ್ರೀಕ್ವೆನ್ಸಿಗೆ ಸ್ವಲ್ಪ ಮ್ಯಾಚ್ ಆಗೋರಿಗೆ ಅರ್ಥ ಆಗುತ್ತೆ, ಇಲ್ಲದೇ ಇರೋರಿಗಿಲ್ಲ. ಸೊ ನನ್ನ ವೀಡಿಯೋಸ್ ನೋಡಿ ಅರ್ಥ ಆಗೋರು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಅವ್ರಿಗೆ ಅರ್ಥ ಆಗಂಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.